ಇವತ್ತಿನ ಎಪಿಸೋಡ 18 ವರ್ಷಗಳ ಕನಸ 17 ಬಾರಿ ನಿರಾಸೆ. ಮೃತಪಟ್ಟಂತಹ RCB ಅಭಿಮಾನಿಗಳಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಒಂದ್ 2 ನಿಮಿಷ ನಮ್ಮ ಕಾರ್ಯಕ್ರಮ ಮುಖಾಂತರ ಮೌನಾಚರಣೆ. ಅದ ನನಗ ಬಾಳ ವಿಚಿತ್ರ ಅನಿಸ್ತಾನ. ನ್ಯೂಸ್ದಾಗ ಎಲ್ಲ 11 ಮಂದಿ ತೀರ್ಕೊಂಡ್ರತ್ ಕೇಳಿದಾಗ ಸಣ್ಣ ಮಾತಾಡಂತ ಎಲ್ಲ ಹರೇ ವಯಸ್ಸು ಇನ್ನ ಆಗೋದು ಫ್ಯಾಮಿಲಿ. ಈಗ ಅವ್ರ ಫ್ಯಾಮಿಲಿ 3 ಕೋಟಿ ಆಸ್ತಿ ಮಾಡಿಟ್ಟೆ. ಏನಕ್ಕೆ ಈಗ ಓದ್ಕೊಂಡು ಹೋದ ನಾನು ಮಾಡಿಟ್ಟೆ, ರಾತ್ರಿ ಆಗ್ಲೂ ಮಾಡಿಟ್ಟೆ. ಏನಕ್ಕೆ ನನಗೆ ಹಿಂಗ ಅನಿಸ್ತಾನ, ಇದು IPL ಬಂದ್ ಮಾಡ್ಬಿಡ್ತಾನ. ಸುಮ್ಮ IPL ಇಲ್ಲೇ ನಿಂದ್ರಿಸಿ ಸುಮ್ ಬಿಟ್ಟು ಬಿಡ್ಬೇಕಂತ ಒಂದೊಂದ್ಸಲ ಮನಸ್ಸಿಗೆ ಅಲ್ಲ ಶಾಪ ಅಂತ ಈಗ ತಿಳಿತು. ಕರೆಕ್ಟ್ ಮ್ಯಾಚ್ ಅದ ಸದ್ಯಕ್ಕೆ ಅವ್ರ ಫ್ಯಾಮಿಲಿಗೆ ಹೆಂಗೆ ಅನಿಸುತ್ತೆ 18 ವರ್ಷ ಕಾಲ ಕರ್ನಾಟಕ ರಾಜ್ಯ 18 ವರ್ಷ ಕಾಲ ಶಾಪ ಅಂತೂ ಅನ್ನಕ್ಕೆ ಬರಲ್ಲ. ಮತ್ತೆ ಏನೋ ನಮ್ಗೆ 2 ಲಕ್ಷ ಇಷ್ಟ ದುಃಖ ಸಿಗುತ್ತೆ. ಸುಮ್ಮನೆ ಇನ್ನೂ ಮಾತಾಡ್ಸಿ ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ. ಕಣ್ಣಾಗ ನೀರದ ಹಂಗ ಬರುದ ಒಂದು ವ್ಯಕ್ತಿಗೆ ಏನಾರ ಒಂದು ಇಲ್ಲಿ ಕೂತಿ ಬಂದಾಗ ಗೊತ್ತಿರ್ತೈತಿ. 17 ವರ್ಷದಿಂದ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಇದೀಗ ಜಗತ್ತಿನಾಗತ್ತೆ ಔಟ್ ಆಗ್ಬೇಕು. ಆಮೇಲೆ 2 ಭಾಳ ಕೆಟ್ಟ ತ್ರಾಸ ಚಾಲು ಆಗಿತ್ತ ನನಗೆ. ಆಮೇಲೆ ಹಂಗೋ ಹಿಂಗೋ ಲಾಸ್ಟಿಗೆ 190 ಬತ್ತ. ಸಣ್ಣ ಕ್ರಿಕೆಟ್ ನೋಡ್ಕೊತೀನಿ. ನಾನು DD ಒಂದಾಗ ಸಂಜೆ 4 ಗಂಟೆಗೆ DD ಒಂದು ಒನ್-ಡೇಗಳು ನಾಡ್ತಿದ್ದೆ. ಒಡಿಶಾ ದೊಡ್ಡ ಟೀಮ್. ಒನ್ ಡೇದಾಗ 2 ಗಂಟೆದಾಗ ಚೇಸ್ ಮಾಡಕ್ಕೆ ಪವರ್ ಇಲ್ಲ. ಆ ಟೈಮ್ದಾಗ 3 ರನ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ 18 ವರ್ಷಗಳ ಕನಸ 17 ಬಾರಿ ನಿರಾಸೆ. ಅದನ್ನ 18ನೇ ಬಾರಿ ಅಂದ್ರೆ ಈ ವರ್ಷ ನಮ್ಮ RCB ಟೀಮ್ ನಿಮ್ಮೆಲ್ಲರ ಕನಸನ್ನ ನನಸಾಗಿ ಮಾಡೈತಿ. ಸೊ ಹಾಗಾದ್ರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳಕ ಇವತ್ತ ನಮ್ಮೊಟ್ಟಿಗಿದ್ದರು RCBಯ ಅಪ್ಪಟ ಅಭಿಮಾನಿ ಲಪಂಗ್ ರಾಜವಣ್ಣವರ. ನಮ್ಮ ಕಾರ್ಯಕ್ರಮ ನನ್ನ RCB ಟೀಮ್ ವಿನ್ನಿಂಗ್ ಸೆರೆಮನಿದಾಗ ಆಗಬಾರ್ದಿತ್ತು. ಬಟ್ ಏನೋ ಬ್ಯಾಡ್ ಲಕ್ ರಿಚಾರ್ಜ್ ನಡೀತಾನೆ. ಸೊ ಮೃತಪಟ್ಟಂತಹ RCB ಅಭಿಮಾನಿಗಳಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಒಂದ್ 2 ನಿಮಿಷ ನಮ್ಮ ಕಾರ್ಯಕ್ರಮ ಮುಖಾಂತರ ಮೌನಾಚರಣೆ. ಆ ಒಂದು ಘಟನೆ ನಡಿಬಾರ್ದಾಗಿತ್ತನ. ಬಟ್ ಅಲ್ಲಿ ಸಿಚುವೇಶನ್ ಹೆಂಗೈತೆ ಅಂತ ಹೇಳಿ ಒಂದ್ ಕ್ಲಿಪ್ ತೋರ್ಸಕ್ ಇಷ್ಟಪಡ್ತೀನಿ ನಾನು ನಿಂಗ. ಆ ಕ್ಲಿಪ್ ನೋಡೋಣ. ಇದೆಲ್ಲ ಬೇಕಾಗಿತ್ತನ. ಅದೇ ಏನು ಹೇಳ್ತೇನ್ರಿ ನಾನು ನಿಮ್ಗೆ, ಎಲ್ಲದಕ್ಕೊಂದು ಅಭಿಮಾನ ಇರಲಿ. ಬಟ್ ಈ ಥರ ಒಂದು ಬ್ಯಾಡ್ ಅನ್ಸತ್ತೆ. ಯಾಕಂದ್ರೆ ಪೊಲೀಸ್ ಇಲಾಖೆದವ್ರ ಬಗ್ಗೆ ನಾವು ಏನೇನೋ ಥರ ಮಾತಾಡ್ತಾವ. ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಾನ. ಯಾಕಂದ್ರೆ ಎಷ್ಟು ಮಂದಿ ಏನು ಕೇಳುವಂಥ ಸಿಚುವೇಶನ್ದಾಗ ಇರಂಗಿಲ್ಲ. ಯಾರನ್ನೆಲ್ಲ ಏನು ವರ್ಸಕ್ ಆಗಲ್ಲ. ಈಗ ಒಂದು ತೀರ್ಕೊಂಡವ್ರು ಇಲ್ಲಿ ತೀರ್ಕೊಂಡ ಒಂದು 50 ಫುಟ್ ದೂರ ಇಂತ ಗೊತ್ತೇ ಇರಂಗಿಲ್ಲ ಇಲ್ಲಿ ಉದಾರ ಅಂತ ಹೇಳಿ. ಸೊ ಅಷ್ಟ್ರಿಕದಾಗ ಯಾರಿಗೂ ಮಾಡಕ್ ಆಗುದಿಲ್ಲ. ಸೊ ದಯವಿಟ್ಟು ಈ ಘಟನೆದಿಂದ ನಾವು ಕಲಿಬೇಕಾದಿಷ್ಟ, ಯಾವುದೋ ಒಂದು ಇವತ್ತು ಫೈನಲ್ ಮ್ಯಾಚ್ ಆಯ್ತು, ಏನೋ ಒಂದು ಆಯ್ತು, ಇನ್ನೂ ಮುಂದೆ ಮ್ಯಾಚ್ಗಳು ಇರ್ತಾವ, ವರ್ಲ್ಡ್ ಕಪ್ ಅತ್ತಿಂತ. ಸೊ ಮನ್ಯಾಗ ಕುಂಡ್ರಿ, ಫ್ಯಾಮಿಲಿ ಜೊತೆ ಕುತ್ಕೋರಿ. ಈಗ ನಾವು ನೋಡ್ರಿ ಇಡೀ ಉತ್ತರ ಕರ್ನಾಟಕ ಗೊತ್ತಿರಿ ಲಪಂಗ್ ರಾಜ್ ದೊಡ್ಡ ಫ್ಯಾನ್ ಅಂತ ಹೇಳಿ. ಸೊ ನಾವೆಲ್ಲ ಸ್ಕ್ರೀನ್ ರೆಡಿ ಮಾಡಿತ್ತು ಫ್ರೆಂಡ್ ಸರ್ಕಲ್ದಾಗೆಲ್ಲ ಅಂತೇಳಿ. ಬಟ್ ನಮ್ಮ ಥಿಯೇಟ್ರಕ್ಕೆ ಬಂದಿತ್ತ. ಸೊ ಅಲ್ಲೆಲ್ಲ ಹೋಗೋದು ಮತ್ತೆ ಪ್ಲಾನ್ ಚೇಂಜ್ ಆಯ್ತು. ಟಿಕೆಟ್ ತಗೊಂಡು ಆತು, ಟಾಕೀಸ್ದಾಗ ಬಂದಿದ್ದು, ಹೊರಗೆ ಬಂದು ಒಂದು 2-3 ಗಂಟೆ ತನಕ ಎಂಜಾಯ್ ಮಾಡಿದ್ರು. ಮತ್ತೆ ಫ್ಯಾಮಿಲಿ ಕಡೆ ಹೋಗ್ಬಿಟ್ಟು ಇರಲಿ, ಒಂದು ಲಿಮಿಟ್ ಇರಲಿ ಎಲ್ಲಕ್ಕೂ. ಆ್ಯಕ್ಚುಲಿ RCB ಗೆದ್ದಿದ್ದು ಇಡೀ ರಾಜ್ಯಕ್ಕೆ ಎಷ್ಟು ಖುಷಿ ಐತಪ್ಪ ಅಂದ್ರೆ ಆ ಖುಷಿಗೆ ಒಂದು ಲಿಮಿಟೇ ಇಲ್ಲನ. ಬಟ್ ಈ ಥರ ತನ್ನ ಪ್ರಾಣನ ನೆಕ್ಕಿಸೋದು ನನಗೆ ಏನಾರು ಆಕತ್ಪ ಅನ್ನೋದು ಅರಿವು ಇಲ್ಲದ ಈ ಥರ ಜೀವ ಕಳ್ಕೊರೋಷ್ಟು ಮಿತಿ ಮೀರಿ ಹೋಗುದ
ಒಳ್ಳೇದಲ್ಲ. ಜೀವಕ್ಕಿಂತ ಹಾ, ಯಾವ್ದು ಯಾವ್ದು ದೊಡ್ಡದಿಲ್ಲ. ಯಾಕಂದ್ರ ಮುಂದಿನ ವರ್ಷ ಆಗ್ಬೋದು, ಹಚ್ಚಿ ವರ್ಷ ಆಗ್ಬೋದು. ಯಾಕಂದ್ರೆ ಇದು ಹೊಸಾದಲ್ಲ ನಮ್ಮ ಆಸೆ ಅಭಿಮಾನಿಗಳಿಗೆ. ಯಾಕೆ ಹಿಂಗ್ ಮಾಡ್ರಿ ಅನಿಸ್ತದ? ಅದ ನನಗ ಬಾಳ ವಿಚಿತ್ರ ಅನಿಸ್ತಾನ. ನ್ಯೂಸ್ದಾಗ ಎಲ್ಲಾನು 11 ಮಂದಿ ತಿರ್ಕೊಂಡ್ರತ್ ಕೇಳಿದಾಗ ಸಣ್ಣ ಮಾತಾಡೋಣ ಎಲ್ಲ ಹರೇ ವಯಸ್ಸ ಇನ್ನ ಆಗೋದು ಹೋಗುದಿತ್ತು. ಬಟ್ ಅಂತವ್ರ ಫ್ಯಾಮಿಲಿ ಈಗ ಅವ್ರ ಫ್ಯಾಮಿಲಿ ಒಳಗೆ ಏನಾಗತೈತಿ ಅದೆಲ್ಲ ನಾವು ಈಗ ಕೂತ್ ಹೇಳೋದು ಆಗಲ್ಲ. ಸೊ ದಯವಿಟ್ಟು ಇಂಥ ಯಾವ್ದು ಘಟನೆ ಮುಂದೆ ಆಗ್ಬಾರ್ದಂಗ ನಮ್ಮ ಈಗಿನ ಜನರೇಷನ್ ತಿಳ್ಕೊಬೇಕನ್ನ ಅಷ್ಟೇ. ಅಭಿಮಾನ ಎಷ್ಟ್ ಇರ್ಬೇಕಷ್ಟೇ. ಹಾ, ಅಷ್ಟೇ ಇರ್ಬೇಕು. ಎಲ್ಲದಕ್ಕೊಂದು ಲಿಮಿಟ್ ಇರ್ತಾನ, ಎಲ್ಲದಕ್ಕೂ ಲಿಮಿಟ್. ಯಾಕಂದ್ರ ನಾವ್ ನೋಡ್ತಿರ್ತೀವಿ ಈಗ IPL ಸ್ಟಾರ್ಟ್ ಆತಂದ್ರೆ ಬ್ಯಾರೆ ಲೆಕ್ಕಕ್ಕೆ ಹೋಗ್ಬಿಡ್ತಾರನ. ತಾಯಿ ತಂದೆ ಅಕ್ಕ ತಂಗಿಯರ ಬಗ್ಗೆ ಬೇಯುದು ಈ ತರ ಒಂದು ಬಾಳ ಹುಚ್ಚತನ ಆಗ್ಬಿಡ್ತೈತನ. ಬ್ಯಾಡನ ಅಭಿಮಾನ. ನಮ್ಮ ಟೀಮ್ RCB ಟೀಮ್ ಕಚ್ಚಿ ಮನುಷ್ಯನಾಗಿಲ್ಲನ. ಬಟ್ ಯಾವ್ದು ಮುಂದಿನ ಟೀಮ್ ಹಿಯಾಸಂಗಿಲ್ಲ, ಯಾವ್ದು ಪ್ಲೇಯರ್ ಹಿಯಾಸಂಗಿಲ್ಲ. ಬಟ್ ಈ ತರ ಮುಂದಿನ ಹಿಂಗ ಇದ ಹುಚ್ಚತನ ಆಗದ್ರ ಮತ್ ನನಗ್ ಹಂಗ ಈ ಸುದ್ದಿ ಕೇಳ ನನಗೆ ಹಿಂಗ ಅನಿಸ್ತಾನ, ಇದು IPL ಬಂದ್ ಮಾಡಿಸ್ಬಿಡ್ತಾನ. ಸುಮ್ಮ IPL ಇಲ್ಲೇ ನಿಂದ್ರಿಸಿ ಸುಮ್ ಬಿಟ್ಟು ಬಿಡ್ಬೇಕಂತ ಒಂದೊಂದ್ಸಲ ಮನಸ್ಸಿಗೆ ಬಂದ. ಇದನ್ನ ಈಗ ಹೇಳ್ದನ ನೀವು ಅವ್ರ ಸತ್ತಾರತ್ತ. ಬಟ್ ಲಾಸ್ಟ್ ಟೈಮ್ ಇದು ಗೌರ್ಮೆಂಟ್ ಒಂದ್ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತನ ಪ್ರತಿ ತೆಲಿಗಿನು. ಬಟ್ ಆ ಟೈಮ್ದಾಗ ಒಂದು ಕ್ಲಿಪ್ ನೋಡಾಕತ್ತೀನಿ ನಾನು. ಒಬ್ಬ ಮನುಷ್ಯ ಹೇಳಾಕತ್ತಿದ್ದಾನ, ಅದ್ ಮೇ ಬಿ ನಾ ಡೌಟ್ ಹಾಸನ ಯಾವ ಕಡೆ ಹೇಳತ್ತಿದ್ದನ, 100 ಕೋಟಿ ರೂಪಾಯಿ ಆಸ್ತಿ ಮಾಡಿದನ್ನ. ಯಾರು ತಿನ್ನವ್ರು? ನನ್ನ ಕೊಡ್ತೀನಿ ರೊಕ್ಕ ಕೇಳಾಕತ್ತಿ. 100 ಕೋಟಿ ಆಸ್ತಿ ಮಾಡಿಟ್ಟೆ ಏನಕ್ಕೆ? ಈಗ ಓದ್ಕೊಂಡು ಹೋದ್ ನಾನು ಮಾಡಿಟ್ಟೆ, ರಾತ್ರಿ ಆಗ್ಲೂ ಮಾಡಿಟ್ಟೆ ಏನಕ್ಕೆ? ಇದು ಏನಕ್ಕೆ ಬೇಕಾ? ಒಂದ್ ಪೂಜೆ ಸ್ವರ್ಗ ಎಲ್ಲ ಇದೆ. ಏನಿಲ್ಲ, ಅವ್ನು ಹೆಂಗಿದ್ದ, ಅವ್ನು ಏನ್ ಮಾಡ್ತಾ ಇದ್ದ ಹಂಗೆ ಕಳಿಸ್ತೀನಿ ನಾನು. ಅವ್ನ್ ಬೇರೆಗೋಸ್ಕರ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೀನಿ. ಅವ್ನು ಹೆಂಗಿದ್ದ ಹಂಗೆ ಕಳಿಸ್ತೀನಿ. ನನ್ಗೆ ಯಾರು ಅಡ್ವೈಸ್ ಕೇಳೋ ಅಂತದ್ದು ತಗೊಳ್ಳೋ ಅಂತದ್ದು. ಅವನು ತಗೊಳ್ತಿರ್ಲಿಲ್ಲ, ನಾನು ತಗೊಳ್ತೀನಿ. ಅಲ್ಲ ಇಲ್ಲ, ಅವನು ಅಡ್ವೈಸ್ ತಾಂತಿರ್ಲಿಲ್ಲ. ಅವ್ನು ಏನಿತ್ತು ಅದೇ ಮಾಡ್ತಾ ಇದ್ದ, ನಾನು ತಗೊಳ. ಅವ್ನಿಗೆ ಏನ್ ಇಷ್ಟ ಅದೇ ಮಾಡ್ದೆ. ಮನೆ ಒಳಗಡೆ ಮನೆಗೂ ಇಳಿಸಿಲ್ಲ ಅವ್ನ ಬಾಡಿನ. ನಾನು ಹಂಗೆ ತಗೊಂಬಂದಿನಿ. ಅವ್ನು ಏನ್ ಇಷ್ಟ ಹಂಗೆ ಮಾಡಿದೀನಿ. ಹಂಗೆ ಪಟಾಕಿ ಹೊಡಿ ಯಾರಿಗೋಸ್ಕರ ಬೇಜಾನಿದೆ. 100 ಕೋಟಿ ಆಸ್ತಿ ಹಂಗ ನೋಡಿದ್ರೆ ನಾ ಕ್ಲಿಪ್ಪಾಗ ಅದ ನಾವ್ ಒಂದ್ ಸಣ್ಣ ಮಾತ್ರ ಜೀವ ಬಿಟ್ಟು ಬಿಡ್ರಿ. ಒಂದ್ ಕಿರುಬಳ ಕರೆ ಹೋದ್ರು ವಾಪಸ್ ಅದನ್ನ ಊರಿನಲ್ಲಿ ತಂದು ಕೊಡಕ್ ಆಗುದಿಲ್ಲ. ಜೀವ ಬಾಳ ಮುಖ್ಯ ಐತಿ, ಬಾಳ ಮುಖ್ಯ ಐತಿ. ಸೊ ಅದ ನಮ್ ತಂದೆ ತಾಯಿ ಸಂಬಂಧ, ನಮ್ ಫ್ಯಾಮಿಲಿ ಸಂಬಂಧ ಇದೆಲ್ಲ ಕಾಕೊಂಡ ಜೀವನದಾಗ ನಾವೇನಾರ ಒಂದ್ ಸಾಧನೆ ಮಾಡ್ಬೇಕ, ನಮ್ ದೇಶ ಸಂಬಂಧ ಏನಾರ ಮಾಡ್ಬೇಕಂತ ಕನಸುಗಳು ಕಂಡ್ಕೊಂಡ ಇಂಥವೆಲ್ಲ ಘಟನೆಗಳು ಹಾಕಂದ್ರೆ ದೂರ ಇರೋದು ಒಳ್ಳೇದನ್ನ. ಅಲ್ಲ ಇದೆಲ್ಲ ನೋಡಕತ್ತ ನಂಗ ಇನ್ನೊಂದ್ ಕ್ಲಿಪ್ ಒಂದ್ ಯಾವ್ದೋ ನಿಂಗ್ ತೋರ್ಸ್ಬೇಕತ್ತ ಬಹಳ ಆಸೆ ಆಯ್ತು ನಂಗೆ. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ. ಅಲ್ಲ, ಶಾಪ ಅಂತ ಈಗ ತಿಳಿತು. ಕರೆಕ್ಟ್ ಮ್ಯಾಚ್ ಆದಂಗ ಅನ್ಸಕತ್ತಿಲ್ಲ ಸದ್ಯಕ್ಕೆ ಅವ್ರ ಫ್ಯಾಮಿಲಿಗೆ ಹಂಗ ಅನಸೈತನ, ಅಲ್ಲಿ ಹಂಗ ಅನಸೈತನ. ಬಟ್ ನೀನ್ ಒಂದ್ 2-3 ವಿಡಿಯೋ ನೋಡಿದ್ರು ಪೊಲೀಸ್ಗಳನ್ನ ಹೊತ್ಕೊಂಡ ನಿಷೇಧಾಗ ಕಾರ್ ಗಾಡಿಗಳು ಅಡ್ಡ ಹಾಕುದು. ಇರ್ಲನ ಒಂದೊಂದ್ ಏರಿಯಾ ಇರ್ತಾವ, ಒಂದೊಂದ್ ಇರ್ತಾವ. ನಮ್ಮ ಫ್ರೆಂಡ್ ಸರ್ಕಲ್ ಇರ್ತೈತಿ, ಇಲ್ಲಿ ಎಷ್ಟು ಸೀಮಿತ ಇರ್ಬೇಕನ. ಸೊ ಆ ದಿನ ಅಂತೂ ಬೆಂಗಳೂರಿಂದ ನಮ್ಗೆ ಕೆಲವೊಂದು ನಮ್ಮ ಉತ್ತರ ಕರ್ನಾಟಕ ಪೊಲೀಸರು ಅಲ್ಲಿ ಕೆಲಸ ಮಾಡ್ತಾರ. ಫೋನ್ ಹಚ್ಚಿ ಹೇಳಿದ್ರೆ ನಮ್ಗೆ ಏನಾಗ್ಬಿಟ್ಟೈತಿ ಆಗ್ಬಿಟ್ಟೈತಿ ಅಂತ ಹೇಳಿ. ಸೊ ಲಿಮಿಟ್ ಇರ್ತೈತಿ. ಈಗ ಒಂದು ವಿಡಿಯೋ ಕ್ಲಿಪ್ ತೋರಿಸಿ ನಾವು ಶಾಪ ಅನ್ಸುತ್ತ 18 ವರ್ಷ ಕಾಲವನ್ನ ಇದ್ರ ಸಂಬಂಧ ಇಡೀ ಕರ್ನಾಟಕ ರಾಜ್ಯ 18 ವರ್ಷ ಕಾಲೈತಿ. ಶಾಪ ಅಂತೂ ಅನ್ನಕ್ ಬರಲ್ಲ. ಬಟ್ ಏನೋ ನಮ್ ಬ್ಯಾಡ್ಲಾಕ್ ಇಷ್ಟ ಇದೊಂದು ದುಃಖದ ಸಂಗತಿಯನ್ನ. ಸೊ ಮುಂದ ಇನ್ನೂ ಮತ್ತ RCB ಗೆಲ್ಲತ್ತ. ಇನ್ನು ಇಂಥವ್ ಏನೇನೋ ನಮ್ಮ ಜೀವನದಾಗ ಖುಷಿ ಅಂತ ಸಂದರ್ಭ ಬಂದ್ರ ದಯವಿಟ್ಟು ಖುಷಿ ಹಂಚ್ಕೋರಿ, ಸೆಲೆಬ್ರೇಷನ್ಗಳು ಇಂತೆಲ್ಲ ಮಾಡ್ರಿ. ಬಟ್ ಪ್ರಾಣಕ್ಕಿಂತ ಏನ್ ದೊಡ್ಡದು ಏನಿಲ್ಲ, ಅದೊಂದು ಲಿಮಿಟ್ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಅದೇ ರೀತಿಯನ್ನ ನೆಕ್ಸ್ಟ್ ಕ್ಲಿಪ್ ಅನ್ನ ಈ
ಈ ಒಂದು ಮೂಮೆಂಟ್ದಾಗ ಆಸ್ ಯುವರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತನ ನಿನ್ ಫೀಲಿಂಗ್ ಹೆಂಗಿತ್ತನ? ಎಲ್ಲಾರು ಅಟ್ರದು ಅಂತ ಹೇಳಕ್ ಬರಲ್ಲ, ಬಟ್ ಪಕ್ಕ RCB ಅಭಿಮಾನಿ 18 ವರ್ಷದಿಂದ ಕಾತುರದಿಂದ ಕಾದವ ಅದೇನ ಹಿಂಗ್ ಫೀಲ್ ಆಗೈತಿ. ನಾವು ಅವ್ರ ರೋಡಿಗೆ ಸದ್ಯಕ್ಕೆ ಅದೇವ ಅಲ್ಲಿ ಗ್ರೌಂಡ್ದಾಗ ವಿರಾಟ್ ಕೊಹ್ಲಿ ಆ ದುಃಖ. ಯಾಕಂದ್ರ ಕೆಲವೊಬ್ರ ಜೀವನದಾಗ ನಡೆದೈತಿ, ಯಾರೋ ಒಬ್ಬ ಟೂ ವೀಲರ್ ಕೂಡ ಅಂದ್ರ ಕೊಟ್ಟಿರಂಗಿಲ್ಲ, ಸ್ವಲ್ಪ ಲಿಫ್ಟ್ ಕೊಡುವ ಅಂದ್ರ ಕೊಟ್ಟಿರಂಗಿಲ್ಲ. ಆಮೇಲೆ ಕೆಲವೊಂದ್ ಏನ್ಬೇಕು ಆ ಗಾಡಿ ನಮ್ಗೆ ತೊಗೊಂಡಾಗತ್ತ ಹೆಂಗ ಆಗತ್ತಲ್ಲ. 18 ವರ್ಷ ಆತನ ಇಡೀ ಜಗತ್ತಿಗೆ ಕಿಂಗ್ ಕೊಹ್ಲಿ ಅಂತ ಹೆಸರು ಪಡ್ಕೊಂಡ ವ್ಯಕ್ತಿ. ಒಂದ್ ಟೀಮ್ IPL ಕಪ್ ಗೆದ್ದಿಲ್ಲ ಅಂತ ಚುಕ್ಕೆ ಅದ ನೋವು ಅನುಭವಿಸಿದ ಅವ್ರಿಗೆ ಗೊತ್ತ. ಸೊ ಕಣ್ಣಾಗ ನೀರ್ ಅದ ಹಂಗ ಬರುದಣ್ಣ ಅದೊಂದ್ ವ್ಯಕ್ತಿಗೆ. ಏನಾರ ಒಂದ್ ಇಲ್ಲಿ ಕುತ್ತಿ ಬಂದಾಗ ಬಂದಿರ್ತೈತಿ. 17 ವರ್ಷದಿಂದ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಇಡೀ ಜಗತ್ನಾಗ ಅದಾರ. ಬಟ್ ಯಾವ ಟೀಮ್ದಾಗ ಅವ್ರ 17 ವರ್ಷದಿಂದ ಆಡತಾರ, ಆ ಟೀಮ್ ಕಪ್ ಗೆದ್ದಿಲ್ಲ ಅಂತ ಒಂದ್ ಕಪ್ ಚುಕ್ಕೆ ಅವರು ಅನುಭವಿಸ್ಯಾರ. ಆ ಟ್ರಾಲ್ ಆಗುದೆಲ್ಲ ಅವ್ರು ಅನುಭವಿಸ್ಯಾರ. ನಾವು RCB ಅಭಿಮಾನಿಗಳಾಗಿ ನಾವು ಅನುಭವಿಸಿದ್ವು. ಒಂದೊಂದ್ಸಲ ಮ್ಯಾಚ್ ಮುಗಿದಾಗ ರಾತ್ರಿ 2-3 ಗಂಟೆ ತನಕ ವಾಟ್ಸ್ಆಪ್ ಗ್ರೂಪ್ದಾಗ ನಮ್ ಜಗಳ ನೋಡ್ಬೇಕು ಟೈಮ್ ಕನ ಈ ಫೀಲ್ ಬರೋಕ್ಕಿಂತ ಮುಂಚೆ ಬಾಳ ಹಾಕಿದ್ದು. ಬಟ್ ಒಂದಲ್ಲ ಎರಡಲ್ಲ 17 ವರ್ಷ ತನಕ ಜಗಿ ಲಾಸ್ಟಕ್ ನಾವು ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವ್ರು ನೋಡ್ತು ವಿಕೆಟ್ ಹೋದ್ಬಿಟ್ಟ ಓಡಿ ಬರ್ತಾರ. ಬಟ್ ಅದೇನ ಫೈನಲ್ ಕಪ್ ಗೆದ್ದಾಗ ಅವ್ರ ಅಲ್ಲಿ ಅಳಾತಿರ ಅದ ಎಷ್ಟ್ ಅವ್ರಿಗೆ ಅದ ಆಗೈತೆ ಅನ್ನೋದು ನಮ್ಗೆ ಗೊತ್ತಾಗತ್ತ. RCB ಅಭಿಮಾನಿಗಳಾಗಿ ಅಂತಂದ್ರೆ ಏನೈತಿ, ರಜತ್ ಪಟ್ಟಿದಾರ ವಿರಾಟ್ ಕೊಹ್ಲಿ ಎಲ್ಲಾ ಕೂಡಿ ಹಿಂಗ್ ಗುಂಪು ಕಟ್ಕೊಂಡಾಗ ನಾವು RCB ಅಭಿಮಾನಿಗಳಿಗೆ ನಾವು ಥಿಯೇಟರ್ದಾಗ ನೋಡಿದ್ನ ನಮ್ಗೆ ಹಿಂಗ ಅನ್ಸುತ್ತೆ ನಾವು ಅಲ್ಲೇ ಅದು ಈಗ ಸದ್ಯ ಆತರ ಒಂದ್ ಖುಷಿ ಆತನ. ಸೊ ಇನ್ನು RCB ಟೀಮ್ ಪ್ರತಿ ವರ್ಷ ನಾವ್ ಅದೇ ದಿನ ಡೈಲಾಗ್ ಚೇಂಜ್ ಮಾಡಿಬಿಟ್ಟಾನ, ಈ ಸಲ ಕಪ್ ನಂದಲ್ಲ ಇನ್ನು ಪ್ರತಿ ಸಲ ಕಪ್ ನಮ್ದ, ಈ ಸಲಾನು ನಮ್ದ ಪ್ರತಿ ಸಲ ಕಪ್ ನಮ್ದ. ಅಲ್ಲೇ ನಾವು ಟೈಟಲ್ RCB ಅಭಿಮಾನಿಗಳು ಚೇಂಜ್ ಮಾಡ್ಕೊಂಡ್ಬಿಟ್ಟವನ, ಇನ್ನು ಪ್ರತಿ ಸಲ ಕಪ್ ನಮ್ದಾನ. ಅದ ಎಷ್ಟು ನೋವು ಆಗ್ತೈತಲ್ಲ ಅಂದ್ರ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡ್ 18 ಸೀಸನ್ ತಕ ಒಂದೇ ಟೀಮ್ ಅದೇ ರೀತಿಯನ್ನ AB de Villiers ಅದ ನೋಡಿ ನಾನು ಅದನ್ನ Yes, the celebrations will begin. It will carry on all through the night. You can see Virat Kohli, AB de Villiers. They've played in the same team for so long. Two champions. What a moment. This is something for every RCB fan round the globe to cherish. It meant so much to both of them, really. ಈ ಒಂದ್ ಕ್ಲಿಪ್ ನೋಡಿದಾಗ ಏನ್ ಈಗ ನಾವು ಶೂಟಿಂಗ್ ಅದು ಹೋಗ್ತೇವಣ್ಣ. ಶೂಟಿಂಗ್ ಟೈಮ್ದಾಗ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಅಥವಾ ಶೂಟಿಂಗ್ ಮುಗಿಸ್ ಮೇಲಿಂದ ಬರುತ್ತೆ ನನಕ ಅಥವಾ ಶೂಟಿಂಗ್ ಬೆಳಗ್ಗೆ ಹೋಗುತ್ನ್ಯಾಗ ನಮ್ಮ ಟೀಮ್ನಾಗ ಏನೇನೋ ಒಂದು ಘಟನೆಗಳು ನಡೀತಾವ. ಹಾಸ್ಯ ಆಗ್ಲಿ ಅಥವಾ ಸಣ್ಣ ಜಗಳ ಆಗ್ಲಿ, ಇವಾಗ ನಾವು ಅವನ್ನ ನೆನ್ಸ್ಕೊಂಡ ಎಷ್ಟೋ ಒಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾನ. ಅವ್ರಿಬ್ರು ಕೂಡ ಆಡ್ದವ್ರ ಡ್ರೆಸ್ಸಿಂಗ್ ರೂಮ್ದಾಗ ಇದ್ದವ್ರ ಪ್ರಾಕ್ಟೀಸ್ ಟೈಮ್ಕ ಅವ್ರ ಪ್ರತಿ ವರ್ಷ ಒಂದು ಹೋಗಿ ಇಟ್ಕೋತಾರ ಇಬ್ರು, ಈ ವರ್ಷ ಗೆಲ್ತೈತಿ ಏನಾರ ಹೊಸಾದ್ ಮಾಡೋಣ. ಬಟ್ ಇಬ್ರು ಕೂಡ 17 ವರ್ಷ ಕಾದಾಗ ಅದನ್ನ ಕಪ್ ಅವ್ರ RCB ಗೆದ್ದಾಗ ದೋಸ್ತಿ ಅವ್ರವ್ರಿಗೆ ಒಂದು ಅಟ್ಯಾಚ್ಮೆಂಟ್. ಅದ್ ಎಷ್ಟ್ ಫೀಲ್ ಆಗ್ತದ ಇಡೀ ವರ್ಲ್ಡ್ ಸೆಲೆಬ್ರೇಷನ್ ಮಾಡ್ಬೇಕಾದ್ರ ಅವ್ರ ಹೋಗಿ ಅವ್ರನ್ನ ಹುಡುಕಿ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡ್ಬೇಕಂತ ಅವ್ರ ಮನ್ಸಿನಾಗ ಎಷ್ಟು ಫೀಲ್ ಆಗ್ತದಲ್ಲ. ದೋಸ್ತಿ ಅನ್ನೋದಾತ್ರಿ RCB ಟೀಮಿಗೆ ಒಂದ್ ಇಬ್ರು ಮಕ್ಳು ಇದ್ದಂಗ ಇದ್ರು. ಸೊ ಅವ್ರ ಇಲ್ಲಿ ಆತು ಬಟ್ ಕಪ್ ಗೆತ್ತನದ AB de Villiers ಅಲ್ಲಿಂದ ಬಂದು ಕುತ್ಕೊಂಡ್ ಇಲ್ಲಿ ಒಂದ್ IPL ನೋಡಿ ಇಡೀ ಕಪ್ ಗೆದ್ದ. ಅದ್ ಲಾಸ್ಟ್ ಟೈಮ್ ನೋಡಿದನ ಲಾಸ್ಟ್ ಓವರ್ ಇರ್ತದ, ವಿರಾಟ್ ಕೊಹ್ಲಿ ಅವ್ರ ಕಡೆ ಎಕ್ಸ್ಪ್ರೆಷನ್ ಕೊಡ್ತಾರೋ, ಅವ್ರದ್ದವ್ರ ಏನಾಗಂಗಿಲ್ಲ ಆಡತ್ ಹೇಳ್ತಾರೋ, ಅದ್ ಎಷ್ಟ್ ಚಂದಲ್ಲ. ಅದ ಇಬ್ರು ಕೂಡ ಪ್ರತಿ ವರ್ಷ ಏನೋ ಒಂದ್ ಹೊಸಾದ್ ಮಾಡೋನು ಗೆಲ್ಲೋನು ಒಂದು ಹೋಪ್ ಇತ್ತಲ್ಲ. ಬಟ್ ಈಗ ನಮ್ಮ RCB ಟೀಮ್ ಗೆತ್ತಪ್ಪ ಅನ್ನೋದು AB de Villiers ಒಂಥರ ಖುಷಿ. ಬಹಳಷ್ಟು ಹುಡುಗಿ ನೋಡಿನ್ರಿ ನಾ ಕನ್ನಡದು ಮಾತಾಡೋದು ಕಲ್ತಿದ್ದ. ಸೊ ಎಷ್ಟ್ ಹೇಳಿಸ್ರಲ್ಲ ವಿರಾಟ್ ಕೊಹ್ಲಿ ಒಂದ್ ಪೀಕಿಗೆ ಹೋದಾಗ ಎಷ್ಟೋ ಜನ ಎಷ್ಟೋ ಆಫರ್ ಮಾಡ್ರು ಅವ್ರ RCB ಬಿಟ್ಟು ಕೊಡ್ಲಿಲ್ಲ. ಎಂತ ಅಭಿಮಾನ ಅದ ಒಂದ್ ಖುಷಿ ಅಣ್ಣ. ವಿರಾಟ್ ಕೊಹ್ಲಿ ಅವ್ರು ನೋಡ್ಬೇಕು ಜನ ಮೆಚ್ಚದ ಒಂದ್ ಖುಷಿ. ಯಾಕಂದ್ರ ಒಂದ್ ಟೀಮ್ದಾಗ 18 ವರ್ಷ ಗಚ್ಚಿ ಹಿಡ್ಕೊಂಡ್ ಹೋಗುದ. ನಾವೊಂದು ಬಹಳಷ್ಟು ವಿಡಿಯೋದಾಗ ನೋಡಿದ್ವಿ, ಈ ಪ್ಲೇಯರ್ ಅಲ್ಲಿ ಹೋಗ್ತಾನ ಆ ಪ್ಲೇಯರ್ ಹೋಗ್ತಾನ. AB de Villiers ಆಗ್ಲಿ, ಕ್ರಿಸ್ ಗೇಲ್ ಆಗ್ಲಿ ಅವ್ರದೇ ಆದಂತದೊಂದು ಕೊಡುಗೆ ಕೊಟ್ಟಾರ ನಮ್ ಟೀಮಿಗೆ. ಬಟ್ ಅವ್ರ ಮಿಸ್ ಮಾಡ್ಕೊಲಿಲ್ಲ ನಾ ಸೆಲೆಬ್ರೇಷನ್ ಟೈಮ್ದಾಗ. ಎಂತ ಟೈಮ್ ಯಾಕಂದ್ರ ನಮ್ ಏನ್ ಇಂಪಾರ್ಟೆಂಟ್ ಯಾವತ್ತು ಕೊಹ್ಲಿ ಸೋತಾಗತ್ತಿಲ್ಲ. ಹೌದು 3 ಸಲ ಫೈನಲ್ ಹೋಗಿರನ 2009 2000 ಅದೇ ಏನಿಲ್ಲ ಎತ್ತರಿಂದ ಹೊರತು ಬಿದ್ದಿರ್ತೈತಿ ಇಲ್ಲಿ. ಅದು ರಿವರ್ಸ್ ಹೊಡೆದಾಗ ಕಣ್ಣೀರ್ ಬರ್ತಾನ, ಖುಷಿಲಿ ಬರುತ್ತೆ. ಅದೇ ರೀತಿಯನ್ನ ಇನ್ನೊಂದು ಕ್ಲಿಪ್ ಅನ್ನ ये जीत है हर उस फैन के भरोसे की, उस टीम के भरोसे की, विराट कोहली के भरोसे की.
जिनके सपने कभी रिटायर नहीं होते, रॉयल चैलेंजर्स बेंगलुरु के फैंस ने कितनी दफे ये सपना देखा है। 18 साल से 18 नंबर जर्सी वाले विराट कोहली के हाथों में इस टाटा आईपीएल ट्रॉफी का सपना देखा है। आज अहमदाबाद के नरेंद्र मोदी स्टेडियम पर जहां सपने टूटे पहले, आज एक सपना साकार हुआ है। रॉयल चैलेंजर्स बेंगलुरु का सपना साकार हुआ है। 20 साल कप निम्दू आरसीबी फैंस, व्हाइटफील्ड से इंदिरा नगर, कोरमंगला से एमजी रोड और खत्म करेंगे। ये जश्न जारी रहेगा। उस पैच पर, रॉयल चैलेंजर्स बेंगलुरु के उस पैच पर उस सिद्ध ने एक सितारा लगा दिया है। 2025 के चैंपियंस रॉयल चैलेंजर्स बेंगलुरु, बहुत चैलेंजेस, अब रॉयल चैंपियंस बेंगलुरु। ये शोर, ये जोर पकड़ ಇದು ಹಿಡಿಯೋಕನ ನಿಮ್ ಡೈಲಾಗ್ ದಿಂದ ಆನ್ಸರ್, ಫಸ್ಟ್ ನಿಮ್ ಡೈಲಾಗ್ ಆನ್ಸರ್ ಕೊಡ್ನ ರಜತ್ ಪೆಟ್ರದಾರ್. ಅದೊಂದ್ ಈ ವರ್ಷ ಬಾಳ ಆತನ ಎಲ್ಲಾ ಕಡೆ ಕಮೆಂಟ್ಗಳು ಬರ್ತಿರ್ತಾನ. ರಜತ್ ಪಟ್ಟಿದಾರ ಲಪಂಗ ರಾಜನಾಯ್ಕ ಅಂತಾನ. ರಜತ್ ನನಗ ಅಂತಿರ್ತಾರ, ನೀ ರಜತ್ ಪಟ್ಟಿದಾರ ಗತಿ ಕಾಣ್ತಿ ಅಂತ. ನೋಡಕ್ ಒಂದ್ ಸ್ವಲ್ಪ ಫೇಸ್ ಹಂಗೈತಿ. ನಂದು ಈ ಇಡೀ IPL ಜರ್ನಿದಾಗ ಒಂದ್ ಡೈಲಾಗ್ ರೆಡಿ ಮಾಡಿದ್ದೆ ನಾನು. ಅದೇನ್ ಮಾಡಿದ್ದೇನಂದ್ರನ, ರಜತ್ ಪಟ್ಟಿದಾರ ಒಂದ್ 70-80 ರನ್ ಬಡಿಬೇಕ, ಆ ಮ್ಯಾಚ್ ಗೆಲ್ಬೇಕ, ಬೆಳಿಗ್ಗೆ ಅದ ರೀಲ್ಸ್ ನ ಮಾಡಿ ಹಾಕ್ಬೇಕಂತ ಹೇಳಿ ಜೈಕಿನ 25-26 ರನ್ ಔಟ್ ಆಗವ್ರ. ಯಾವಾಗ ಸ್ವಲ್ಪ ಜಾಸ್ತಿ ರನ್ ಮಾಡ್ದಾಗ ಸೋಲುದು, ಅದು ಕೂಡಿ ಬರತ್ತಿರ್ಕಿಲ್ಲ. ನಂದ್ ಏನ್ ಆಸೆ ಇರ್ತಾನಂದ್ರ ಒಂದು 70-80 ರನ್ ರಜತ್ ಪಟ್ಟಿದಾರ ಬಡಿಬೇಕು, ಬೆಳಿಗ್ಗೆ ಅದ ರೀಲ್ಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಇತ್ತ. ಬಟ್ ರೀಲ್ಸ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನ ಪ್ರತಿಯೊಂದು ಕಾರ್ಯಕ್ರಮದಾಗ ನಾವ್ ವೇದಿಕೆ ಮೇಲೆ ಹೇಳ್ತಿದ್ದೆ, RCB ಹೊಸ ಡೈಲಾಗ್, ಯಾವ್ದಾರ ಒಂದ್ ಡೈಲಾಗ್, ಹಳಿ ಡೈಲಾಗ್ ಕೇಳ, ಹಳಿದ್ ಬೇಡ ಬಂದ್ ಹೊಸದ್ ಏನಾರ ಹೇಳ್ತೇನೆ RCB ಬಗ್ಗೆ ಅಂತ ಹೇಳಿ ಡೈಲಾಗ್ ಹೇಳ್ತಿನಾಗ ಮೊನ್ನೆ ಹೇಳ್ಕೊತ ಲಾಸ್ಟ್ ಇಲ್ಲಿ ಮೊನ್ನೆ ನಮ್ಮ ರಾಮದುರ್ಗ ತಾಲೂಕ್ ಕಟ್ಕೊಳದಾಗ ಜಾತ್ರೆ ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ರು ನಾನು. ಸೊ ಅಲ್ಲಿ RCB ಬಾಳ ಕೆಟ್ಟ ಮಂದಿದ್ರಿ, ಏನ್ ಸಿಕ್ಕಾಪಟ್ಟಿ ಮಂದಿದ್ರಿ. ಸೊ ಆ ಟೈಮ್ ಹೊಸ ಡೈಲಾಗ್ ಹೇಳೋಣ, ಅವಾಗ ನಾ ಹೇಳುತ್ನಾಗ ಒಂದ್ ನನ್ನ ಬಾಯ್ಲೆ ಅದೇನ್ ಮಿಸ್ಟೇಕ್ ಆಗಿ ಗೊತ್ತು ಏನ್ ಗೊತ್ತಿಲ್ರಿ, ಬಟ್ ಸನೇಕಿತ್ರಿ 28 ತಾರೀಕು ಕಾರ್ಯಕ್ರಮ ಇತ್ತು, 3 ತಾರೀಕು ಮನೆ ಒಂದ್ 5 ದಿನ ಮುಂಚೆ ನಾ ಅಲ್ಲಿದ್ದೆ. ಅವಾಗ ನಾ ಹೇಳುತ್ನಾಗ ಪ್ರತಿ ಸ್ಟೇಜ್ ಮ್ಯಾಗ ಡೈಲಾಗ್ ಹೆಂಗ್ ಹೇಳಿದ್ದೆ ಅಂದ್ರ, ನಾನು ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ, ಐಫೋನ್ ಸೆಟ್ಟಿಂಗ ಒಂದ್ ವೇಳೆ ತಪ್ಪಬಹುದು, ಆದ್ರ ರಜತ್ ಪಟ್ಟಿದಾರ್ ಬ್ಯಾಟಿಂಗ, ಲಪಂಗ ರಾಜನ್ ಆಕ್ಟಿಂಗ, ಒಂದಿನ ಬೆಂಕಿ ಹಚ್ಚಸ್ತು ಕಪ್ ತಂದೆ ತರ್ತು ಅಂತ ಈ ಡೈಲಾಗ್ ಹೇಳಿದ್ನ. ಬಟ್ ಮೈನ್ ಕಡ್ಕೋದಾಗ ಬಾಯ್ ಮಿಸ್ಟೇಕ್ ಹೆಂಗ್ ಗೊತ್ತಿಲ್ಲ, ನಾ ಫುಲ್ ಗ್ರೂಪ್ನಾಗ ಒಂದ್ 2 ವರ್ಡ್ಸ್ ಸ್ವಲ್ಪ ಜಾಸ್ತಿ ಬಂದು. ಅವಾಗ ಏನ್ ಬಂದಪ್ಪ ಅಂದ್ರ, ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ, ಐಫೋನ್ದಾಗ ಇಟ್ಟಿದ್ ಸೆಟ್ಟಿಂಗ ಒಂದ್ ವೇಳೆ ತಪ್ಪಬಹುದು, ಆದ್ರ ರಜತ್ ಪಟ್ಟಿದಾರ್ ಬ್ಯಾಟಿಂಗ, ಲಪಂಗ ರಾಜನ್ ಆಕ್ಟಿಂಗ 3 ತಾರೀಕು ಬೆಂಕಿ ಹಚ್ಚಸ್ತು, ಪಕ್ಕ ಕಪ್ ತಂದಿದ್ದು. ಪಕ್ಕ ಅನ್ನೋದು ಒಂದ್ ವರ್ಷ ನನ್ ಬಾಯ್ಲೆ ಅದ, ಅವ್ರ ಕಟ್ ಮಾಡಿ ನನ್ ಕಳ್ಸಾಗ ನಾನ ನೋಡಿ ಪಕ್ಕ ಅಂತ ಬರ್ತನ. ಸೊ ಅದ ನಾ ಇವತ್ತು RCB ಫೈನಲ್ ಇದ್ದ ನಂತರ ಮಧ್ಯಾಹ್ನದಿಂದ ಸ್ಟೇಟಸ್ ಗಳು ಚಾಲೂ ಆಗಿದ್ದು, ಎಲ್ಲ ಕಡೆ ಮೆನ್ಷನ್ ಚಾಲೂ ಆಗಿದ್ದು, ನಾನು ಇಟ್ಟಿದ್ದೆ. ಆಮೇಲೆ ಗೆದ್ದ ಬೆಳಕ್ ಮತ್ತೆ ರಿಪೀಟ್ ಇಟ್ಟೆ, ಇನ್ನೊಂದ್ಸಲ ಕೇಳ್ಕೊರಿದ್ನ ಕರೆಕ್ಟ್ ಅಂತ ಹೇಳಿ ಮತ್ತೆ ಇಟ್ಟಿದ್ದೆ. ಮ್ಯಾಚ್ ಆಗಿಬಿಡ್ತಾನ. ಅದ ಖುಷಿ ಆತ್ರಿ. ರಜತ್ ಪಟ್ಟಿದಾರ್ ಅವ್ರ ಒಂದ್ ಕ್ಯಾಪ್ಟನ್ಶಿಪ್ ಒಳಗ ಒಂದ್ ಕಪ್ ಗೆದ್ದಿದ್ದಕ್ಕೆ ಖುಷಿ. ಬಟ್ ಅಣ್ಣ, ಯಾವುದೇ ರೀತಿ ಆಗ್ಲಿನ ನಾವಾಗ್ಲಿ ಆಲ್ಮೋಸ್ಟ್ ಎಲ್ಲಾ RCB ಫ್ಯಾನ್ಸ್ ಮಾತಾಡ್ರನ, ಟೀಮ್ ಮ್ಯಾನೇಜ್ಮೆಂಟ್ ಏನ್ ಟೀಮ್ ಸೆಲೆಕ್ಷನ್ ಮಾಡಿತ್ಲ ಅವಾಗ ಮಾತಾಡಿರ, ಇದೇನಪ್ಪಾ ಮತ್ತ ಅದ ರೂಟ ಹಿಡಿದ್ರು ರಜತ್ ಪಟ್ಟಿದಾರ್ ಬ್ಯಾಟಿಂಗ್, ಈ ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡ ಮಾತಾಡಿದ್ದೇವ್, ನಾ ಇಲ್ಲ ಹೇಳಂಗಿಲ್ಲನ. ಬಟ್ ಅವ್ರಿಗೆ ಮಾಡಿದ್ದ ಸೆಲೆಕ್ಷನ್ 100% ವರ್ಕ್ ಆಗ್ತದ ಒಂದ್ ಸಲಾರಿ ಅನ್ಸಿತ್ ನನಗ. ಚಾಯ್ಸಿಂಗ್ ಬಾಳ ಚಲೋ ಐತ್ರಲ್ಲ, ಬಾಳ ಚಲೋ ಮುಂದ್ ಹೋದ್ರು. ಬಟ್ ಅದು ಸ್ವಾಭಾವಿಕವಾಗಿ ನಾವ್ ಇರತೈತನ, ಏನೋ ಸ್ವಲ್ಪ ಫೇಲ್ ಆದ್ರೆ ಹಿಂಗ್ ಮಾಡುದು, ಹಿಂಗಾದ್ರೆ ಹಿಂಗ ಅನ್ನೋದು ಇರತೈತೆ. ಬಟ್ ಪ್ರತಿ ಟೀಮ್ದಾಗು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಿರ್ತಾರ. ಗೆದ್ರೆ ಸ್ವಲ್ಪ ಹಿಂಗ್ ಬರುದು, ಸೋತ್ರೆ ಸ್ವಲ್ಪ ಬರುದು, ಅದ ಸ್ವಲ್ಪ ಇರುದನ್ನ. ಬಟ್ ಇಲ್ಲಿ ಮಟ್ಟ ಬಂದ, ಇಲ್ಲಿ 18ನೇ ವರ್ಷ ಕರೆಕ್ಟ್ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18 ಇಲ್ಲಿ ಬಂದ್ ಒಂದ ಎಲ್ಲಾ ಈಕ್ವಲ್ ಬರ್ದಂಗ ಆಗಿಬಿಟ್ಟಿತ್ತ ಮ್ಯಾಗಿನ. ಸೊ ಬಾಳ ಖುಷಿ ಆಯ್ತ. ಬಟ್ ಇದು ನೋಡೋಣ ಹೆಂಗ ಅನ್ಸದನ ಅಂದ್ರ, ಎಷ್ಟು ವೇಟ್ ಮಾಡ್ತು ಅಷ್ಟು ಫಲ ಬಾಳ ಇಂಪ್ಯಾಕ್ಟ್ ಇರ್ತೈತಿ ಅನ್ಸಂಗಿಲ್ಲ. ನೀವ್ ನಂಬ್ತಿರಲ್ ಗೊತ್ತನ, ಈ ಕ್ಯಾಮ್ರಾ ಚಾಲು ಹೇಳತನ, ಕೆಲವೊಬ್ರು ಅಂತಿದ್ರ RCB ಫ್ಯಾನ್ಗಳ ನನ್ನ ಮುಂದೆ ಅಂತಿರ, ರಾಜನ ನೀವ್ ಏನ್ ಬೇಕಾದ ಹೇಳ್ರಿ,
ಇನ್ನೊಂದ್ ಸ್ವಲ್ಪ ಇನ್ನೂ ಹೋಗ್ಬೇಕ್ರಿ ಹಿಂಗ ಹಾ. ಅದು ಪ್ರೀತಿ ಅದ್ ಕ್ರೇಜ್ ಏನೋ ಇರ್ತೈತ್ರಿ. ಸೋತ್ರ ಮತ್ತೇನೋ ಅನಸ್ತೈತಿ, ಏನ್ ಸೋತ್ರ ಗೆದ್ದು ಅದೇನ್ ಹಂಗ ಅಭಿಮಾನ ಅಂತೂ ಕಡಿಮೆ ಆಗುದಿಲ್ರಿ. ಬಟ್ ಅದೇನೋ ಒಂದ್ ಫೀಲಿಂಗ್ ಐತ್ರಲ್ಲ, ಕಪ್ ಗೆದ್ದಿಲ್ಲ ನಮ್ ಟೀಮ್ ಗೆಲ್ಬೇಕು ಈ ವರ್ಷ ಒಂದು ಏನ್ ಐತ್ರಲ್ಲ ಅದ್ ಇನ್ನೂ ಹೋಗ್ಬೇಕಣ್ಣ. ಗೆದ್ರೆ ಹಾಕು ಸ್ವಲ್ಪ ಡೌನ್ ಆಕೈತ RCB ಅನಸ್ತೈತಿ. ಈ ತರಾನು ಮಾತಾಡ್ಯಾರ್ರಿ, ಮಾತಾಡ್ಯಾರ ನಮ್ ಮುಂದೆ. ಗೆದ್ರ ಈ ಕ್ರೇಜ್ ಇರಲ್ಲ ಅಣ್ಣ ಅಂತೇಳಿ. ಬಟ್ ಆಕ್ಚುಲಿ ಅಣ್ಣ ಇಡೀ IPL ದಾಗ 18 ವರ್ಷ ಆತ ನೋಡತ್ತಿರ ನಮಗ ನಮ್ಮ RCB ಇದ್ದಟ್ಟು ಕ್ರೇಜ ಒಂದ್ ಹುಚ್ಚತನ ಎಲ್ಲಿ ಸಿಗಕ್ ಸಾಧ್ಯ ಇಲ್ಲ. ನನಗ ಅನ್ಸೋ ಮಟ್ಟಿಗೆ ಯಾವ ದೇಶದಾಗೂ ಹಂಗ ಇನ್ನೂ ಮಟ ಒಂದ್ ಸೆಲೆಬ್ರೇಷನ್ ಮಾಡಿಲ್ಲ ಇಷ್ಟ ಪ್ಯಾನ್ ಎಲ್ಲೂ ಇರಕ್ ಸಾಧ್ಯ ಇಲ್ಲ. ಅದ್ ಏನ್ ಮೋಡಿ ಮಾಡ್ಯಾರೋ ಏನೋ ಗೊತ್ತಿಲ್ಲ, ಇಷ್ಟು ಪ್ಯಾನ್ ಕ್ರೇಜ್ ಐತನ. ಅದ್ ಮತ್ ಮಾತಾಡೋದ್ ಬಣ್ಣ ಮತ್ ಬ್ಯಾಕ ಹೋಗ್ಬೇಕಾಗ್ತದ. ಸರಿ ಅಣ್ಣ, ಈ ಟೈಮ್ದಾಗ ಗೆದ್ದ ಮೂಮೆಂಟ್ ದಾಗನ್ನ ಇಡೀ ನಮ್ಮ ದೇಶ ತುಂಬಾ ಒಂದು ಹೊಸ ಬೆಳಕ್ ತರ 11:30 ಗಂಟೆಗೆ ಏನ್ ಒಂದು ಹೊಸ ಬೆಳಕ್ ತರ ಒಂದು ಸೂಚನೆ ಕಾಣ್ತು. ಬಟ್ ಅದ ಹೊಸ ಬೆಳಕನ್ನ ನೀವು ಒಂಥರ ಸೆಲೆಬ್ರೇಟ್ ಮಾಡಿದಿರಿ. ಆ ಒಂದು ಕ್ಲಿಪ್ ನೋಡಿ ಅದ್ರ ಅನಿಸಿಕೆ ಹೇಳೋಣ ನಮ್ಮ ಮುಂದಿನ. ಕಂಸಾಲ ಮಾಡ್ತಿ ಹುಡುಗಾನಿ ಮತ್ತೆಂಗೋ ನನ್ನ ಸುತ್ತಿ ಊರೆಲ್ಲ ಸುತ್ತಡ ಬರ್ತಿ ನೀನ ಗುಟಕಾನು ಉದರಿ ತಿಂದಿ ಹಿಡದೈತಿ ಹುಡುಗಾನಿನ ಕುಂಗ ನೀ ಅದಿಯೋ ನನ್ನ ಲಪಂಗ ಜಾತ್ರ್ಯಾಗ ಕೊಡಿಸಿದಿ ರಿಂಗ ಒಂದ ದಿನದಾಗ ಹಿಡದೈತಿ ಜಂಗ ನಿಯತ್ತಾಗಿ ಇರಬೇಕ ನೀನ ಇಲ್ಲಂದ್ರ ಬಿಟ್ಟ ಹೋಗತೀನಿ ನಾನು ನಿನ್ನ ಪ್ರೀತಿ ಮಾಡಾಕ ಒಂದ ಕಾರಣ RCB ಅಭಿಮಾನ Royal Challengers Bangalore ಏನ್ ಮಾಡ್ಕೋತಿ ಮಾಡ್ಕೋ ಈ ಸಲ ಕಪ್ ನಮ್ದೈತಿ ಬರ್ಕೋ. ನಾನ್ ನಿನ್ ನೋಡಾಕತ್ ಇಷ್ಟು ವರ್ಷ ಆತ, ನಾನು ಎಷ್ಟು ಮನಸ್ಸು ಬಿಚ್ಚಿ ಕುಣಿದಿದ್ದ, ಎಷ್ಟು ಮನಸ್ಸು ಬಿಚ್ಚಿ ನೀ ಸೆಲೆಬ್ರೇಷನ್ ಮಾಡಿದ್ದ ನಾ ಎಂದೂ ನೋಡಿಲ್ಲ ನಾ ಇನ್ನಾರು. ಥಿಯೇಟರ್ದಾಗ ಫಸ್ಟ್ ಇನ್ನಿಂಗ್ಸ್ದಾಗ ವಿರಾಟ್ ಕೊಹ್ಲಿ ಔಟ್ ಆಗ್ಬೇಕ, ಆಮೇಲೆ ರಜತ್ ಪಟಿದಾರ್ 2 ವಿಕೆಟ್ ಹೋಗ್ಬೇಕು. ಬಾಳ ಕೆಟ್ಟ ತ್ರಾಸ ಚಾಲು ಆಗಿತ್ತ ನನಗ. ಆಮೇಲೆ ಹಂಗೋ ಹಿಂಗೋ ಲಾಸ್ಟಕ್ 190 ಬತ್ತ. ಆಮೇಲೆ ಅವ್ರ ಪಂಜಾಬ್ದಾಗ ಇಂಗ್ಲೀಷ್ ಅಂತ ಒಬ್ಬ ಇರ್ತ, ಅವ ಎಬ್ಸೆಂಟ್ ಬಿಡಿದ್ನಾಗ 2-3 ಸಲ ಇದಕ್ಕೆ ಹೋಗಿ ಬಂದಾನ. ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನ, ಇಷ್ಟು ಟೆನ್ಷನ್ ಮಾಡ್ಕೊಂಡೆ. ಲಾಸ್ಟ್ ಓವರ್ದಾಗಂತೂ ನನಗ ನಿಲ್ಲಕ್ ಆಗತ್ತಿರ್ಕಿಲ್ಲ ಅಲ್ಲಿ. ಸೊ ಬಾಳ ಖುಷಿ ಖುಷಿ ಕಾಣುತ್ತೆ. ಬಾಳ ಹುಚ್ಚತನ ಆ ದಿನ ಪೂರಾ ರಾತ್ರಿ 3 ಗಂಟೆ ತನ ಬಾಳ ಎಂಜಾಯ್ ಮಾಡ್ತಾನ. ನಿದ್ದೈತನ ಬಂದ ಇಲ್ಲ ಈ ಮ್ಯಾಚ್ ಒಬ್ಬರಿಂದ ಗೆದ್ದಾಕಂತೂ ಸಾಧ್ಯ ಇಲ್ಲ. ಯಾಕಂದ್ರ ಆಲ್ಮೋಸ್ಟ್ ಹೈಯೆಸ್ಟ್ ಸ್ಕೋರ್ ಬಂದ್ರ ವಿರಾಟ್ ಕೊಹ್ಲಿ ಇದನ್ನ 45 ಸ್ಕೋರ್. ಬಟ್ ಈ ಟೀಮ್ ಸೆಲೆಕ್ಷನ್ ಮಾಡಿ ಎಲ್ಲಾರು ಪರಿಶ್ರಮ ಬಾಳ ಇಲ್ಲ. ಇಲ್ಲ ನಾವ್ ಒಂದ್ ಟೀಮ್ ಗೆಲ್ಲಬೇಕಾರ ಅದ್ರ ಹಿಂದೂ ಕಾಣದ ಕೈಗಳಷ್ಟು ಬಾಳ ಇರ್ತಾವ್ರಿ. ಈ ಸಲ ಕಪ್ ನಿಮ್ದಲ್ಲ ಅನ್ನೋರಿಗೆ ಕಪ್ಪು ಬಂತ. ಇನ್ನ 5-6 ಅದಾವ ನಮ್ ಕಡೆ ಅಂತ ಹಾರಾಡೋರ್ ಮುಂದೆ ನಮ್ ಟೀಮು 5-6 ದಾಟ್ಸ್ಲಿತ್ತೆ. ಅದೇ ರೀತಿಯನ್ನ ಈ RCB ವಿನ್ನಿಂಗ್ ಹಿಂದ ಕಾಣದ ಕೈಗಳದು ಪರಿಶ್ರಮ ಎಷ್ಟ್ ಇರ್ತದ ಅನ್ನಕ ಈ ಒಂದ್ ವಿಡಿಯೋ ಕ್ಲಿಪ್ ನೋಡ್ಯಾನ. ಅದಕ್ ಏನ್ ಅನ್ಸ್ತದ ಹೇಳಣ್ಣ ನೀನ. DK ಸಾಹೇಬ್ರ ಅದೇ ಹೇಳಿಲ್ಲ, ಪರಿಶ್ರಮ ಬಾಳ ಇರ್ತಾರ ಹಿಂದೆ. ಆಕ್ಚುಲಿ ದಿನೇಶ್ ಕಾರ್ತಿಕ್ ಅವ್ರ ದಿನ ಮ್ಯಾಚ್ ಕೂತಿದ್ ನೋಡಿ ಒಂಥರ ಸಂಕಟ ಅದ. ಯಾಕಂದ್ರೆ ಅವ್ರು ಬಹಳಷ್ಟು ಮ್ಯಾಚ್ ನೋಡಿದಾನ. 1 ಬಾಲ್ 5-4 ಇದ್ದಾಗ 6 ಹೊಡೆದ ಮುಗಿಸಿದ. T20 ಹೇಳಿ ಮಾಡಿದಂಗೆ ಕ್ಲಿಯರ್ ಅನ್ನ ದಿನೇಶ್ ಕಾರ್ತಿಕ್ ಅವ್ರ. ಹೇಳಕ್ ವರ್ಡ್ಸ ಇಲ್ಲ. ಎಷ್ಟ್ ಖುಷಿ ಆಗ್ತದ
ಬಾಳ ಆಕ್ಚುಲಿ ಹೇಳ್ಬೇಕಂದ್ರ ಎಲ್ಲಾ ಹಬ್ಬ ಸೇರಿಸಿದಾಗ ಏನೊಂದ್ ಐತಲ್ಲ ಅದು 3 ತಾರೀಕು ಇತ್ತ ನಾನು ಎಲ್ಲಾ RCB ಅಭಿಮಾನಿಗಳಿಗೆ ಅದ 18 ವರ್ಷದಿಂದ ಕಾದವ್ರಿಗೆ ಆ ಫೀಲಿಂಗ್ ಅವ್ರಿಗೆ ಗೊತ್ತಾಗತ್ತನ ಸುಮ್ಮ ಹಾ ಅಂತ ಹೇಳಿ ಜಿಗದಾಡ್ದಾರ ಕರ್ಕೋದಾಗಲ್ಲ. ಬಟ್ ನಾವು ಒಂದ್ ಗತ್ತಲೆ ಒಂದ್ ದಿನ 2 ದಿನ ಆಕ್ಚುಲಿ ಹೇಳ್ಬೇಕಂದ್ರೆ 2016 ಹೈದರಾಬಾದ್ ಜೋಡಿ ಫೈನಲ್ ಬಂದಾಗ ನಾ ಎಲ್ಲ ಪಟಾಕಿ ತಂದ್ ಇಟ್ಟಿದ್ದ ನಾವು ಲಾಸ್ಟ್ ಸನ್ರೈಸ್ ಹೈದರಾಬಾದ್ ಒಂದ್ ಮತ್ ಇಲ್ಲಿ ಮಟ 9 ವರ್ಷ ಜಿಗಿದಿನ. ಈಗ ಅದು ಬಹಳಷ್ಟು ಮಂದಿ ಹೇಳ್ತಿರ್ ನಮ್ಗೆ ಇನ್ನೊಂದ್ 8-10 ವರ್ಷ ಹೋಗೈತಿ ಅಂತ ಹೇಳಿ. ಎಲ್ಲರಿಗೂ ಬಟ್ ಅವಾಗೆಲ್ಲ ಹೆಂಗ್ ಅನ್ಸ್ತದಂದ್ರ ಏನೋ ಒಂದ್ಸಲ ಬಂದ್ರ ಚೇಸಿಂಗ್ ಕೈ ಕೊಡ್ತಿತ್ತು, ಒಂದ್ಸಲ ಬಂದ್ರ ಸೆಲೆಕ್ಷನ್ ಕೈ ಕೊಡ್ತಿತ್ತು, ಒಂದ್ಸಲ ಬತ್ತಂದ್ರ ಲಕ್ ಕೈ ಕೊಡ್ತಿತ್ತು. ಬಟ್ ಈ ಸಲ ಎಲ್ಲಾ ಕೂಡ ಕೈ ಹಿಡ್ದಂಗ ಆಗಲ್ಲ. ಅದೆಷ್ಟ ಲಕ್ಕಿನಲ್ಲ 18 ನಂಬರ್ ವಿರಾಟ್ ಅಂದ 18ನೇ ವರ್ಷ ಕಪ್ ಆಗಿದ್ದು. ಅದೆಲ್ಲ ಏನು ಮತ್ತೊಂದ್ ಏನೋ ಲೆಕ್ಕ ಹಾಕಿರ ಡೇಟ್ 3-5 ಈಕ್ವಲ್ ಮೈಂಡ್ಸ್ ಬಂದ್ರೆ ಮತ್ತ 18 ಅಂತ ಹೇಳಿ ಎಲ್ಲ ಕೂಡಿ ಬರ್ತಾರೆ. ಖುಷಿ ಆದ್ರೆ ಒಟ್ಟ ನಮಗೊಂದ ನಾವು ಸಾಯಕತ್ತ ಮುಂಚೆ RCB ಅಭಿಮಾನಿಗಳು ನಾವು ಅಪ್ಪಟ ಅಭಿಮಾನಿಗಳು ಸಾಯಕತ್ತ ಮುಂಚೆ ನಮ್ ಟೀಮ್ ಒಂದ್ ಕಪ್ ಗೆತ್ತು. ನಾವು ನಾಳೆ ಸತ್ರ ನಿಂತಿತ್ತು ನಂತರ ಖುಷಿ ಪಾಟ್ ಮೂವಿಗಳು ಮಾಡಿದಿರಲ್ಲ RCB ಡಾನ್ ಅಂತೇಳಿ ಮಾಡಿದ್ರಿ. ಅದೆಲ್ಲ ಹೆಂಗ ಅದ್ ಇದ್ರ ಮೇಲೆ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ರಿ ಒಂದ ಹೆಂಗತ್ತೀರಿ ಅದ 4 ವರ್ಷದಿಂದ ಒಂದ್ ವಿಡಿಯೋ ಮಾಡಿದಾಗ್ರಿ ಕಾನ್ಸೆಪ್ಟ್ ಹೆಂಗಿತ್ತನ ಕಲ್ಕತ್ತಾದ ಬಂದಿರ್ತಾನ ಎಲ್ಲಾರು ಬಂದಿರ್ತಾರ ಫ್ಯಾನ್ಸ್ಗಳ ವಾಕಿಂಗ್ ಮಾಡಕ್. ನಾ ಬಂದಾಗ ನನ್ ಬಾಳ ಕೆಟ್ಟ ಕಾಡ್ತಾರ ಅವ್ರು. IPL ಫೈನಲ್ KKR ಗೆದ್ದ ಒಂದ್ 2-3 ದಿನ ಶೂಟಿಂಗ್ ಇಟ್ಕೊಂಡೇನಿ. ಸೊ ಆ ಟೈಮ್ ಡೈಲಾಗ್ ಹೇಳಿದ್ದೇನ ಅಲ್ಲಿಂತ್ರ ಒಂದ್ ಫುಲ್ ಅದೊಂದ್ ಡೈಲಾಗ್ ಎಷ್ಟ್ ಹಳಿದಾದ್ರು ಏನಾದ್ರು ಹೇಳಾಕ ಹೆಚ್ಚೆ ಬಿಡ್ತದ ಸ್ಟೇಜ್ ಮ್ಯಾಗ ಅಂತ ಹೇಳೇ ಹೋಗ್ಬೇಕ್ ನೀ. ಈಗ ಒಂದ್ಸಲ ನಮ್ ಮೀಡಿಯಾ ಮುಖಾಂತರ ಅದ ಸ್ಟೋರಿ ಪ್ರಕಾರ ಹೇಳಿನಿ ನಾ ಡೈಲಾಗ್ನ. ಬಾಳ ಕಾಡ್ತಿರ್ತಾನವ, 4 ಮಂದಿ ಕೂಡಿ ಕಾಡ್ತಿರ್ತಾರ, ನಗ್ತಿರ್ತಾರ. ಒಂದ್ ಗೇಟಿಗೆ ಬಡ್ದ ಆಮೇಲೆ ಅವ್ರಿಗೆ ಹೇಳ್ತಾನ ನಮಗ್ ಪೇಶನ್ಸ್ ಎಷ್ಟೈತಿ, ನಾವ್ ಎಷ್ಟ್ ಕಾದು ಇದೆಲ್ಲ ಹೇಳ್ಕೊಂಡ್ ಲಾಸ್ಟ್ ಒಂದ್ ಸಸ್ಪೆನ್ಸ್ ಬೀಚಿಡ್ತಾನ. ನಿಮ್ಮ ಅಕ್ಕನ ಕೈ ಮೊಬೈಲ್ ಐತೇನ ಇಲ್ಲ ಮೆಸೇಜ್ ಮಾಡ್ತಾಳ ನಿನಕ್ಕೆ ಮಾಡ್ತಾಳ. ಅದ್ ಯಾರಿಗೆ ಮಾಡ್ತಾಳ ಬರ್ತೇನ ಯಾರಿಗೆ ನನಗ ಮಾಡ್ತಾಳ. 3 ವರ್ಷ ಆತು ನಿಮ್ಮ ಅಕ್ಕನ ಲವ್ ಮಾಡಕೈತ್ನ. 14 ವರ್ಷ ಆತ್ ನಮ್ ಟೀಮ್ ಕಪ್ ಗೆದ್ದಿಲ್ಲ. ಅವಾಗ 14 ವರ್ಷ ಆತ ನಿಮ್ ಟೀಮ್ ಕಪ್ ಗೆದ್ದಿಲ್ಲ. ಟೀಮ್ ಬಿಟ್ಟು ನಿಮ್ ಅಕ್ಕನ ಬಿಡ್ತಾನ. ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ ಗೆಲ್ತೈತಿ, ಬೆಳಿಗ್ಗೆ ನಿಮ್ ಅಕ್ಕನ ಓದ್ ಬಿಡ್ತಾನು. ಏನ್ ಮಾಡ್ಕೋ ಬದ್ ಮಾತಾಡ್ಸಿ 3 ವರ್ಷ ಆತಕಿನ್ ಲವ್ ಮಾಡಕೈತಿ. ಈಗ ಹೇಳಾತ ನಿನ್ ಮುಂದೆ 14 ವರ್ಷ ಆತ ಕಪ್ ಗೆದ್ದಿಲ್ಲ ನಮ್ ಟೀಮ್. ಆ ಟೀಮ ಬಿಟ್ಟಿಲ್ಲ ನಾವ್. ಅಷ್ಟು ಸಣ್ಣ ಶಕ್ತಿ ಐತಿ ನಮ್ ಕಡೆ. ಇನ್ ನಿಮ್ ಅಕ್ಕನ ಬಿಡ್ತೀನ. ಮುಂದಿನ ಸಲ ಕಪ್ಪು ನಮ್ಮದ, ನಿಮ್ಮ ಅಕ್ಕನು ನನ್ನಕ್ಕೆ. ಮುಂದಿನ ವರ್ಷ ರಾತ್ರಿ ಫೈನಲ್ ಗೆಲ್ತಾರ, ಕಪ್ ವ್ಯವಸ್ಥಾರ ನಮ್ಮ RCB ದವ್ರ. ಬೆಳಿಗ್ಗೆ ಎದ್ದು ನಿಮ್ಮ ಅಕ್ಕನ ಎಪ್ಸ್ಕೊಂಡ್ ಹೋಗ್ಬಿಡ್ತೀನಿ. ಏನ್ ಮಾಡ್ಕೋ ಅದೊಂದ್ ಅಷ್ಟ ಜನ ಆಕ್ಚುಲಿ ಅದು ಯೂಟ್ಯೂಬ್ ಹಾಕಿ ಬಿಟ್ಟಿದ್ದಾನ. ಎಲ್ಲೇ ದೇವ್ರ ಪುಣ್ಯಾತ್ಮ ಗೊತ್ತಿಲ್ಲ ಯಾರು ಅದನ್ನ ಅಷ್ಟ ಕಟ್ ಮಾಡಿ ಏನ್ ನಾವು ವೈರಲ್ ಮಾಡಿಬಿಟ್ಟ. ಅದ್ ಹಂಗ ವರ್ಷ ಇವತ್ತು ಕೇಳಕತ್ರು ಹೊಸ ಈಗ 3 ತಾರೀಕಿಂದ ಕಮೆಂಟ್ಗಳು ಅವ ಬಂದಾವ ಇನ್ಸ್ಟಾದಾಗ ಎಲ್ಲ ಅವ. ಅಣ್ಣ ಅಕ್ಕನ ಯಾವಾಗ ಅವ್ರ ಅಕ್ಕನ ಮತ್ತೊಂದ್ ಮಾಡಿದ್ದೆ ನಾನು. ಮತ್ತೊಂದ್ 2-3 ಪಾರ್ಟ್ ಮಾಡಿದ್ದೆ ನಾನು. ಅದ್ರಾಗೂ ಐತಿ ವಿಲನ್ಗಳು ತಂಗಿಲ್ ನೋವು ಮಾಡ್ತಿರ್ತಾನು. RCB ಪಕ್ಕ ಅಭಿಮಾನಿ ಇರ್ತಾನು. ಅವಂಗ ನಂಗ ಬಾಳ ಕಿರಿಕಾದ ಬಗ್ಗೆ ಹೇಳಿರ್ತಾನ. RCB ಕಪ್ ಗೆದ್ದಿಲ್ಲ ಅವಾಗ ನಿನ್ ತಂಗಿನ ಮಾಡ್ಕೊಂಡ್ ಹೋಗ್ತಾನ. ಅದು ಒಂದ್ ಪಾರ್ಟ್ ಪೆಂಡಿಂಗ್ ಹಿಂಗ ಅದ ಈಗೆಲ್ಲಾ ಸ್ಟಾರ್ಟ್ ಮಾಡು ಲೆಕ್ಕದಾಗಿದ್ನ. ಒಂದ್ ರೀಲ್ಸ್ ರೆಡಿ ಮಾಡಿ ಇಟ್ಟಿನಿ, ಡೈಲಾಗ್ಗಳು ಇದ್ದು. ಬಟ್ ಈ ಒಂದ್ ಘಟನೆ ಆಗ್ಬೇಕು ಈಗ ಸದ್ಯಕ್ ಬ್ಯಾಡ ಅಂತ. ಯಾಕಂದ್ರ ಅಲ್ಲಿ ಅವರೆಲ್ಲ ದುಃಖದಾಗಿದ್ದಾರ. ನಾವ್ ಅದಕ್ ಮತ್ತಲ್ಲ ಒಂಥರ ಅನ್ಸತ್ತ. ಕರೆ ಹೆಂಗ ಅನ್ಸದ ಅಂದ್ರ ನಂಗೆ ಇದನ್ನ ಈ RCB ಕ್ರೇಜ್ ನೋಡಿ ಏನೂ ಗೊತ್ತಿಲ್ಲಾರ್ದಂತ ಪೊಲಿಟಿಷಿಯನ್ಸ್ ಗಳ ಜೈ RCB ಈ ಸಲ ಕಪ್ ನಮ್ದ ಅನ್ನೋ ತಮ್ಮ ಒಂದು ಬೇಳೆ ಬೆಳೆಸ್ಕೊಳಕ್ RCB ಸುದಕ್ ಯೂಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೊಂದು ಕ್ರೇಜ್ ಐತನ. ಬಟ್ ಆ ಪೊಲಿಟಿಷಿಯನ್ಸ್ ಗಳಿಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಒಂದ್ ಹೇಳೋಷ್ಟ ಏನ್ ದೊಡ್ಡ ಬುದ್ಧಿವಂತಲ್ಲ. ನೀ ಚಲೋ ಸಿಗಿಸ್ಬಿಟ್ಟಿ. ಆದ್ರೂ ತಿಳಿದಷ್ಟು ಒಂದ್ ಮಾತು ಹೇಳ್ತೇನೆ ನಾನು. ಇಂಥ ಘಟನೆಗಳು ಆಗ್ಬಾರ್ದಂತ ದಯವಿಟ್ಟು ನೋಡ್ಕೊರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಾ ಯಾರಿಗೇನು ಬ್ಲೇಮ್ ಮಾಡತ್ತಿಲ್ರಿ. ನಾ ಮೊದ್ಲಾಗ ಹೇಳಿಬಿಟ್ನೆ, ನಾವು ಹೋದಾರ ನಮ್ ತಪ್ಪದೆ ಫಸ್ಟ್. ಅಂತದೊಂದ್ ಜಾಗಕ್ಕ ಅಷ್ಟ್ ನಮ್ ಜೀವ ಹೋಗುವಂತ ಸಂದರ್ಭ ಇದ್ದಾಗ ನಾವ್ ಅಲ್ಲಿಂದ ಹೊಳ್ಳಿ ಬಂದ್ಬಿಡ್ಬೇಕನ್ನ. ಬಟ್ ನೀವು ಪಾಲಿಟಿಷಿಯನ್ಗಳಿಗೆ ಏನಾರು ಹೇಳ ಅಂತಿರ್ಲ
ಇಲ್ಲ 100% ನಾ ನನ್ ಮೀಡಿಯಾ ಮುಖಾಂತರ ಡೈರೆಕ್ಟ್ ಆಗಿ ಹೇಳ್ತಾನ ಬಾಳ ಅಂದ್ರ ಬಾಳ ಯೂಸ್ ತಗೊಂತಾರ ಜನಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಲಿಪಡಿಸ್ತಾರ. ಒಂದ್ ಸಣ್ಣ ಎಕ್ಸಾಂಪಲ್ ಮದ್ವಿ ನೀವ್ ಕರ್ದಿರಿ ಈಗ ನೀವ್ ಮದ್ವಿ ಗದ್ದಲ್ದಾಗ ನಾವ್ ಫುಲ್ ಟೆನ್ಷನ್ ಇದ್ದಾಗ ಅಡಿಗೆ ಬಟ್ಟ ಏನಾರ ವಿಷಯ ಹಾಕಿರ ನಿಮ್ ತಪ್ಪಿರಲ್ಲ. ಲಕ್ಷ ಗಂಟ್ಲೆ ಮದ್ವಿ ಖರ್ಚು ಮಾಡಿ ಎಲ್ಲಾರು ಬರ್ಲಿ ಖುಷಿ ಪಡ್ಲಿ ನನ್ ಮದ್ವೆ ಅಂತ ಉದ್ದೇಶ ಇರುತ್ತೆ ನಿಮ್ದ. ಬಟ್ ಅಲ್ಲಿ ಅಡಿಗೆ ಬಟ್ ಏನಾರು ವಿಷಯ ಹಾಕಿರತ್ತ ನಿಮ್ ತಪ್ಪೇನ ಹೌದಲ್ರಿ. ಸೊ ಆ ದಿನ ಅಲ್ಲಿ ಗದ್ದಲಾತು ನುಗ್ಸ್ಯಾರು ಮಂದಿದ್ ಒಂದ್ ಕ್ರೇಜ್ ಹುಯ್ ಅಂತ ಹೇಳಿ ಈಗ ಪಬ್ಲಿಕ್ ದಾಗ ಏನೋ ಆಗಿದ್ದ ಘಟನೆಕ ಒಬ್ಬರಿಗಿಬ್ರಿಗೆ ಯಾರ ಮ್ಯಾಲೂ ಬ್ಲೇಮ್ ಮಾಡಕ್ ಆಗಲ್ಲ. ಬಟ್ ಪಾಲಿಟಿಷಿಯನ್ ಅಂತ ಬಂದಾಗ ನಾ ಅವ್ರಿಗೆ ಮಾತು ಹೇಳಕ್ ಇಷ್ಟಪಡ್ತೇನೆ. ಸೊ ಇಂಥ ಒಂದು ಘಟನೆಗಳ ಆಗಕ್ಕ ಅವಕಾಶ ಮಾಡಿಕೊಡ್ಬೇಡ್ರಿ. ಯಾಕಂದ್ರ ಜೀವ ಅಂದ್ರ ಸಣ್ಣ ಮಾತಲ್ಲ. ಒಂದ್ ಫ್ಯಾಮಿಲಿ ಒಬ್ಬ ಮಗ ದುಡ್ಯಾನ್ ಬರ್ತಾನ ಅದಕ್ಕೆ ಅವಂದ ಅಂತ ಆಸೆಗಳು ಇಟ್ಕೊಂಡ್ ಅವ್ರ ಫ್ಯಾಮಿಲಿ ಗೊತ್ತಿರ್ತೈತಿ. ಈಗ ಏನ್ ಮಾಡ್ರಿ ಇನ್ನ ನಮ್ RCB 10 ಕಪ್ ಗೆತ್ತಂದ್ ಕೊಟ್ರು ಇಲ್ಲಿ ಯಾ ರಾಶಿಗಳು ಬಂದ್ ನಮ್ಗೆ ಕೊಡಂಗಿಲ್ಲ, ಯಾ ಕ್ರಿಕೆಟ್ಗಳು ಬಂದ್ ನಮ್ಗೆ ಕೊಡಂಗಿಲ್ಲ. ನಿನ್ನೆ ಒಂದ್ ಸ್ಟೇಟಸ್ ಆಗಿ ನೋಡಿದ್ ನೋಡ್ರಿ ನಾನು RCB ಫ್ಯಾನ್ಸ್ಗಳಿಗೆ ಸತ್ಕಾರ ಇವ್ರಿಗೆ CM ಪರಿಹಾರ ಸಿಕ್ತು. ಅವ್ರ ಕಪ್ ಗೆದ್ರು ಈ ತರ ಒಂದು ಬಾಳ ಚಂದ ಬರ್ದ್ ಹಾಕಿದ್ದಾನ. ಆಕ್ಚುಲಿ ಬಾಳ ಟಚ್ಗಳು ಆಗಿದ್ವು ಲೈನ್ ಇದ್ದವ. ಸೊ ದಯವಿಟ್ಟು ಇಂಥ ಘಟನೆಗಳು ಆಗ್ಬಾರ್ದಂಗ ಪಾಲಿಟಿಷಿಯನ್ಗಳು ನೋಡ್ಕೋಬೇಕನ್ನ ಇಷ್ಟ ಹೇಳಕತ್ತಾವ. ಸರಿ ಅಣ್ಣ, ಇದೆಲ್ಲಾ ಏನೋ ಒಂದು ಖುಷಿನೂ ಆತು ಅದ್ರ ಜೊತೆ ದುಃಖನೂ ಆತು. ಕೊನೆಯದಾಗಿ ಏನಾರ ಒಂದು ಸಜೆಷನ್ ಹೇಳಪ್ಪ ಫ್ಯಾನ್ಸ್ ಅಂದ್ರ ನಮ್ ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ? ಸಜೆಷನ್ ನೋಡೋಣ. ಒಂದ್ ಇನ್ ಮತ್ ಮುಂದಿನ ವರ್ಷ IPL ಇರುತ್ತೆ, ಮತ್ ಅಚೀವರ್ಸ್ ಇರುತ್ತೆ. ಇದೆ ದೇವ್ರ ಗೊತ್ತ ಎಲ್ಲಿ ಮಟ್ಟ ಹೋಗ್ತೈತಿ. ಬಟ್ ನನಗೊಂದ್ಸಲ ಕೆಟ್ಟ ಅನ್ಸತ್ತನ. ನಾ ಬಾಳ ಸಲ ವಿಡಿಯೋದಾಗು ಹೇಳಿನು, ಸ್ಟೇಜ್ ಮ್ಯಾಗು ಹೇಳ್ತೀನಿ, ಇಂಟರ್ವ್ಯೂದಾಗ ಹೇಳಿ ನಾನು. ಕೆಲವೊಬ್ರು ತಲ್ಯಾಗ ಹೆಂಗೈತನ ಈ ಟೀಮ್ ಫ್ಯಾನ್ ಅಂದ್ರೆ ಈ ಪ್ಲೇಯರ್ ಫ್ಯಾನ್ ಅಂದ್ರೆ ಈ ಟೀಮ್ಗೆ ಸಪೋರ್ಟ್ ಮಾಡ್ದಾನೆ, ಈ ಪ್ಲೇಯರ್ ಫ್ಯಾನ್ ಅದಕ್ಕೆ ಹಂಗ ಏನು ಇರಲ್ಲನ. ಯಾಕಂದ್ರ ನನಗೀಗ 36-37 ವಯಸ್ಸ. ಸಣ್ಣ ಕ್ರಿಕೆಟ್ ನೋಡ್ಕೊತ ಬಂದೆ ನಾನು. DD1 ಸಂಜೆ 4 ಗಂಟೆಗೆ DD1 ಒನ್-ಡೇಗಳು ಮ್ಯಾಚ್ ಇರ್ತಿದ್ದವ. ಅಡಿಶೆ ದೊಡ್ಡ ಟೀಮ್. ಒನ್-ಡೇದಾಗ 200 ರನ್ ತಗರ್ ಚೇಸ್ ಮಾಡಕ್ ಪವರ್ ಇಲ್ಲ. ಆ ಟೈಮ್ದಾಗ 300 ರನ್ ಆಸ್ಟ್ರೇಲಿಯಾದವ್ರು ಹೊಡಿತಿರನ್ನ ಹಬ್ಬ ಕ್ರಿಕೆಟ್ ಅವಾಂತರ ನೋಡ್ಕೊತ ಬಂದು. IPL ಬಂದ್ 18 ವರ್ಷ. ಅದಕ್ಕಿಂತ ಮುಂಚೆ ನಮ್ಮ ಪ್ಲೇಯರ್ಗಳ ಈಗ ರೋಹಿತ್ ಶರ್ಮಾನ ಇಟ್ಕೊರಿ, ವಿರಾಟ್ ಕೊಹ್ಲಿ MS ಧೋನಿ ಇಟ್ಕೊರಿ, ಆ ಒಂದ್ ತಲೆಯಾಗ ಇಟ್ಕೊರಿ. ನಾ ಮೀಡಿಯಾದಾಗ ಇರ್ತೇನೆ ಅಂದ್ಬೇಕು, ಮೀಡಿಯಾದಾಗ ನಾನು ಕೊಡ್ತಿರ್ತೇನೆ ಹೊಲಸ್ ಶಬ್ದ. ಈಗ ನಮ್ಮ ಅವ್ವ ನನಗೆ ಮೊಬೈಲ್ ತಂದು ಕೊಟ್ಟಾಗ, ನಮ್ಮ ಅಪ್ಪ ನನಗೆ ಮೊಬೈಲ್ ತಂದು ಕೊಟ್ಟಾಗ ನನ್ನ ಮಗ ಏನು ಮಾತಾಡ್ಲಿ ಮಜಾ ಮಾಡ್ತೈತಿ. ಇಲ್ಲಿ ಮತ್ತೊಬ್ರು ತಂಗಿಯಾರನ್ನ ಬೇಯಾಕ ಅದಕ್ಕೆ ತಂದು ಕೊಟ್ಟಿಲ್ಲ ನಂಗೆ. ಸೊ RCB ಫ್ಯಾನ್ಸ್ಗಳಾತು, ಬ್ಯಾರೆ ಟೀಮ್ ಪ್ಲೇಯರ್ಸ್ ಆತು, ಒಂದ್ ಆಟ ಐತಿ, ಆಟದ ತರ ನೋಡ್ರಿ, ಖುಷಿ ಪಡ್ರಿ. ಈ ವರ್ಷ ಇಲ್ಲ ಮುಂದಿನ ವರ್ಷ. ಯಾಕಂದ್ರ ನಮ್ಮಷ್ಟು ಪೇಷನ್ಸ್ ಇಲ್ಲ ಯಾರಿಗೆ. RCB ಫ್ಯಾನ್ಸ್ಗಳು ಅಷ್ಟು ಪೇಷನ್ಸ್ ಯಾರಿಗೆ. ಸೊ ಆಲ್ಮೋಸ್ಟ್ ಎಲ್ಲಾ ಟೀಮ್ದಾಗ ಕಪ್ ಗೆದ್ದಾರೀಗ. ಪಂಜಾಬ್ ಅಂತ ಮುಂದೈತಿ. ಸೊ ಅದು ಒಂದಿನ ಗೆಲ್ತೈತಿ, ಅವ್ರಿಗೊಂಥರ ಖುಷಿ ಆಗತ್ತೆ. ಅವ್ರಿಗೆ ಖುಷಿ ಸಿಗ್ಲೇನ. ಬಟ್ ಈ ಸಲ ನಾ ಶ್ರೇಯಸ್ ಅಯ್ಯರ್ದ ಮತ್ತ ಸ್ಟ್ರಾಟಜಿ ಮತ್ತ ಅವ್ರ ಟೀಮ್ ನೋಡ್ರಿ ಏನೋ ವರ್ಕ್ ಆಗ್ತದಪ್ಪ ಅಂತ ಅನ್ಸಿತ್ತಾನ. ಯಾಕಂದ್ರ ಅದಕ್ಕಿಂತ ಮುಂಚೆ ಒಂದ್ ಮ್ಯಾಚ್ ಆತನ ಮುಂಬೈದ ಜೋಡೆ. ಶ್ರೇಯಸ್ ಅಯ್ಯರ್ 86 ರನ್ ಬಡ್ ನಟೌಟ್ ಉಳ್ದ. ಆ ವ್ಯಕ್ತಿ ಪೇಷನ್ಸ್ ವಿಚಿತ್ರನ. MS ಧೋನಿ ನನ್ ಬಂದ್ಬಿಟ್ರ. ಯಾಕಂದ್ರ ಸೆಮಿಫೈನಲ್ ಮ್ಯಾಚ್ ಹೋದ್ರು ನಗಲಿಲ್ಲ ಮನುಷ್ಯ, ನಗಲಿಲ್ಲ. ಆ ಪೇಷನ್ಸ್ ಇರ್ಬೇಕನ್ನ ಅವ್ರ ಕಡೆ. ಬಟ್ ಪಂಜಾಬ್ದಾಗ ಆಡ್ತಾನ ಶ್ರೇಯಸ್ ಅಯ್ಯರ್. ಇದು ತೆಗೆದು ಬಿಟ್ರ ಇಂಡಿಯಾದವ ನಮ್ ದೇಶವ ತಲೆಯಾಗಿರ್ಲಿ. ಎಲ್ಲಾ ಪ್ಲೇಯರ್ ನಮ್ಮವ್ರ ಇರ್ತಾರ. ಒಂದ್ 2 ತಿಂಗಳ ಒಂದು ಎಂಜಾಯ್ಮೆಂಟ್ ಟೂರ್ನಮೆಂಟ್ ಇರ್ತೈತೆ. ಖುಷಿಲಿ ಎಲ್ಲಾರು ನೋಡ್ರಿ. ನಿಮ್ದಿಗೆತ್ತು ನಮ್ದಿಗೆತ್ತು ಖುಷಿ ಅಭಿಮಾನ ಇರ್ಲಿ. ಹುಚ್ಚತನ ಬೇಡ, ಹೊಲಸು ಶಬ್ದಗಳು ಯಾರಿಗೆ ತಿಳಿದ್ ಬೇಡ. ಆಮೇಲೆ ಈ ಒಂದು ಘಟನೆ ಆದ ಇಂಥ ಘಟನೆಗಳು ಮುಂದೆ ಆಗಬಾರ್ದು. ಸೊ ಇದು ಒಂದು ಕ್ರೀಡೆಯಾಗಿ ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಣ್ಣ. ನಿಮ್ ಇಷ್ಟು ಬಿಸಿ ಶೆಡ್ಯೂಲ್ದಾಗು ನಿಮ್ಮ ಒಂದೆರಡು ಅನಿಸಿಕೆ ಬಂದ್ ನಮ್ ಕಾರ್ಯಕ್ರಮಕ್ಕೆ ಬಂದ ಹಂಚ್ಕೊಂಡಿದ್ದಕ್ಕ ಥ್ಯಾಂಕ್ ಯು ಸೋ ಮಚ್ ಅಣ್ಣ.